ಕಡೆ ಇಷ್ಟು ಅಗಲ ಇರಬೇಕು, ಫುಟ್ಪಾತ್ ಎಷ್ಟು ಅಗಲ ಇರಬೇಕು, ಕಂಬ ಎಲ್ಲೆಲ್ಲಿ ಇರಬೇಕು. ಸೊ ಎಲ್ಲ ಕಡೆನೂ ಯೂನಿಫಾರ್ಮಿಟಿ ಇರಬೇಕು. ಫುಟ್ಪಾತ್ಗಳು ಯಾವ ರೀತಿ ಇರಬೇಕು. ಆಮೇಲೆ ನಾವು ಇದು ಪಿಲ್ಲರ್ಗಳಿದೆ, ಯಾವ ರೀತಿ ಪಿಲ್ಲರ್ ಕಲರ್ಗಳು ಕಾಣಬೇಕು. ಬಸ್ ಸ್ಟ್ಯಾಂಡ್ಗಳಿದೆ, ಒಂದೊಂದು ಕಡೆ ಒಂದೊಂದು ಥರ ಬಸ್ ಸ್ಟ್ಯಾಂಡ್ ಇದೆ. ಎಲ್ಲ ಕಡೆ ಒಂದು ಯೂನಿಫಾರ್ಮಿಟಿ ಬರಬೇಕು. ಸೊ ಕ್ವಾಲಿಟಿ ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ತಿಳ್ಕೊಂಡು ಆ ದೃಷ್ಟಿಯಿಂದ ವಾರ್ಡ್ ರಸ್ತೆಗೆ ಬೇರೆ, ಮೇನ್ ರೋಡ್ಗೆ ಬೇರೆ. ಆಮೇಲೆ ಯಾವ ರೀತಿ ಇದನ್ನು ಮಾಡಬೇಕು ಕೂಡ, ಸ್ಟಾಮ್ ವಾಟರ್ ಡ್ರೈನ್ ಮಾಡಬೇಕು, ಅದಕ್ಕೆ ಆದಂಥ ಒಂದು ಸ್ಪೆಸಿಫಿಕೇಶನ್, ಪರ್ಮನೆಂಟ್ ಸ್ಪೆಸಿಫಿಕೇಶನ್ ಈ ರೀತಿ ಇಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅವ್ರಿಗೆ ಹೇಳಿದ್ದೀನಿ. ಸೊ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ನಾವು ಹೆಂಗೆ ಈಗ ಸಂವಿಧಾನ ಬುಕ್ ಇಟ್ಕೊಂಡಿದ್ವಿ, ಆ ಬುಕ್ ಮೇಲೆ ನಾವು ಬದುಕ್ತೀವಿ. ಹಂಗೆ ನಮ್ಮ ಕಾರ್ಪೊರೇಷನ್ ಕೂಡ ರಸ್ತೆ ಮಾಡಬೇಕು. ಯಾವನೇ ಇಂಜಿನಿಯರ್ ಬರಲಿ, ಯಾರೇ ಕಮಿಷನರ್ ಬರಲಿ, ಯಾರೇ ಮಿನಿಸ್ಟರ್ ಬರಲಿ, ನಾವು ಅದನ್ನೇನು ಚೇಂಜ್ ಮಾಡಬೇಕು. ಆ ಪ್ರಕಾರನೇ ಪದ್ಧತಿನೇ ನಿಮಗೂ ಕೂಡ ಮಾಧ್ಯಮದವರು ಆ ಕೈ ಬಿಡಿ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನೀವು ಕೂಡ ಕ್ವಶನ್ ಮಾಡಲಿಕ್ಕೆ ನಿಮಗೂ ಅವರು ಟೆಕ್ನಿಕಲ್ ಪೀಪಲ್, ಪಬ್ಲಿಕ್ ಕಾರ್ಯಕ್ರಮ ಅವರು ಟೆಕ್ನಿಕಲ್ ಪೀಪಲ್, ಅವರು ಕಾಲೇಜ್ಗಳಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಅವರೆಲ್ಲ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ವಾಲಂಟಿಯರ್ ಯಾರು ಕೊಡ್ತಾ ಇದ್ದಾರೆ. ನೀವು ಬೇಕಾದ್ರೆ ನೀವೆಲ್ಲ ಇವರು ಮೀಡಿಯಾವರೆಲ್ಲ ಕೂತ್ಕೊಂಡು ನಿಮ್ದೇನಾದ್ರು ಸಲಹೆ ಇದ್ರು ಕೂಡ ನಿಮ್ದು ಸ್ವೀಕಾರ ಮಾಡಿ. ನಾನೇ ಕನ್ನಡನ ಬೆಂಗಳೂರು ನಗರದಲ್ಲಿ ಫಸ್ಟು 50% ಮಾಡಬೇಕು ಅಂತ ಕೆಲವೆಲ್ಲ ಸುಮಾರು ತಪ್ಪಾಗಿದೆ. ವಿ ವಿಲ್ ಟೇಕ್ ಆಕ್ಷನ್. ಅದೆಲ್ಲ ಸರಿ ಮಾಡ್ತೀವಿ ಬಿಡಿ, ಅದೆಲ್ಲ ಮುಖ್ಯ ಅಲ್ಲ. ಕನ್ನಡನೇ ನಮ್ಮ ಬದುಕು, ಕನ್ನಡನೇ ನಮ್ಮ ಉಸಿರು, ಕನ್ನಡನೇ ನಮ್ಮ ನುಡಿ, ಕನ್ನಡನೇ ನಮ್ಮ ಭಾಷೆ. ನೀವು ಕನ್ನಡ, ನಾವು ಕನ್ನಡ. ನೀವು ಹೇಳ್ತೀರಿ ಮಾಧ್ಯಮದವರು ಏನು ತಪ್ಪಾಗಿದೆ ಅದನ್ನು ತೋರಿಸಬೇಕು. ಆದ್ರೆ ಇಲ್ಲಿರುವಂತ ಒಬ್ಬರು ಚೀಫ್ ಇಂಜಿನಿಯರ್ ಹೇಳ್ತಾರೆ BBMP ಹಾಳಾಗೋದಕ್ಕೆ ಮಾಧ್ಯಮದವರು ಕಾರಣ ಅಂತಾರೆ. ದಯಮಾಡಿ ಅವರು ಯಾವ ವಿಚಾರವನ್ನ ಇಟ್ಕೊಂಡು ಮಾಧ್ಯಮದ ವಿರುದ್ಧ ಬೆರಳು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ದಯಮಾಡಿ ಬರ್ಕೊಡಿ, ಏನಾದ್ರು ಬರ್ಕೊಡಿ. ಸರ್, ರಮೇಶ್ ಕುಮಾರ್ ಅವರು